ಸೊ ಫೈನಲಿ ಐ ಎಂಟರ್ಡ್ ಸ್ಟ್ರೀಟ್ ಆಫ್ ಕೃಷ್ಣ ಮಠದ ಸ್ಟ್ರೀಟ್ಗೆ ನಾನು ಎಂಟ್ರಿ ಆಗಿದ್ದೇನೆ. ಸೊ ಲೆಟ್ಸ್ ಗೋ, ಹೋಗುವ. ಎಷ್ಟು ಇಯರಿಂಗ್ಸ್ಗಳೆಲ್ಲ ಉಂಟು ಅಂದರೆ ಡೆಕೋರೇಟಿವ್ಸ್ ಎಲ್ಲ ಐಟಮ್ಸು ನೋಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಸೊ ಇನ್ನೇನಿದೆ ಅಂತ ನೋಡುವ, ಲೆಟ್ಸ್ ಗೋ. ಗುಡ್ ಮಾರ್ನಿಂಗ್ ಎವ್ರಿವನ್, ಹೇಗಿದ್ರೆ ಎಲ್ಲರೂ ಸೌಖ್ಯದಿದೆ ಅಂತ ಅಂದ್ಕೊಳ್ತೇನೆ. ದಿಸ್ ಇಸ್ ಕೋಸ್ಟಲ್ ಕ್ವೀನ್ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋದ ಸಲ ಕೆಸರುಗದ್ದಿದ್ದು ಹಾಕಿದ್ದೇನೆ, ಹೊಸ ಮನೆಯಲ್ಲಿದ್ದೇನೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತುಂಟು ಲಾಗ್ ಹಾಕೋದು. ಈ ಸಲ ತಾಯಿ ಮನೆಗೆ ಬಂದೇನೆ, ಯಾಕಂದರೆ ಅಷ್ಟೇಮಿಗೆ ಬಂದದ್ದು. ಸೊ ಅಷ್ಟೇಮಿದ್ದೊಂದು ಲಾಗ್ ಮಾಡುವ ಅಂತ ಹೇಳಿ ಮಾಡ್ತಾಯಿದ್ದೇನೆ. ಹೋದ ಸಲ ಮಾಡಿದ್ದೇನೆ ಅಷ್ಟೇಮಿದ್ದು ಲಾಗ್. ಸೊ ಈ ಸಲ ಕೂಡ ಲಾಗ್ ಮಾಡ್ತಾಯಿದ್ದೇನೆ. ಹೋಗುವ. ಅಲ್ಲಿ ಹೋದ್ಮೇಲೆ ನನಗೆ ಏನೆಲ್ಲ ಸ್ಪೆಷಲ್ ಬಂದಂಥ ವೇಷಗಳೆಲ್ಲ ತೋರಿಸ್ತೇನೆ. ಲೆಟ್ಸ್ ಗೋ. ಫೈನಲಿ ಕೃಷ್ಣ ಮಠದ ಸ್ಟ್ರೀಟ್ಗೆ ನಾನು ಎಂಟ್ರಿ ಆಗಿದ್ದೇನೆ. ಸೊ ಹೋಗುವ ಒಳಗೆ. ಎಲ್ಲಿ ನೋಡಿದರಲ್ಲಿ ಕೃಷ್ಣ ಅಲ್ಲ, ಎಲ್ಲ ವೇಷಗಳು. ಮತ್ತು ಮಹಿಷಾಸುರ ಒಂದು ವೇಷ ತುಂಬ ಇತ್ತು. ಜೋಕರ್ಸ್ಗಳೆಲ್ಲ ಯಕ್ಷಗಾನದ ವೇಷಗಳೆಲ್ಲ ನನಗೆ ಆ ಥರವೇ ಕಾಣಿಸ್ತಾ ಉಂಟು ಫುಲ್. ಸೊ ಇಲ್ಲೊಂದು ನೋಡಿ, ಮಹಿಷಾಸುರನದು ವೇಷ. ಅವರು ಹೋದವರಿಗೆಲ್ಲ ಸ್ಕೂಟಿಯಲ್ಲಿ ಹೋದವರನ್ನೆಲ್ಲ ಎದುರಿಸ್ತಾ ಇದ್ದಾರೆ, ನಮ್ಮನ್ನು ಕೂಡ ನಡ್ಕೊಂಡು ಹೋದವರನ್ನು. ಸೊ ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ. ನಿನ್ನೆ ಮತ್ತು ಇವತ್ತು ಕೂಡ ಫುಲ್ ವೇಷಗಳಿರ್ತದೆ ರಸ್ತೆ ಬದಿಯಲ್ಲಿ. ಉಡುಪಿ ಫುಲ್ ವೇಷಭೂಷಣದಿಂದ ತುಂಬಿರ್ತದೆ. ಬೀದಿಯಲ್ಲಿ ರಸ್ತೆ ಸೈಡಲ್ಲೆಲ್ಲ ಹೆಚ್ಚಾಗಿರ್ತದೆ. ಅದು ಅಷ್ಟಮಿ ದಿವಸ ನೀವು ಕೇಳೋದು ಬೇಡ, ಒಂದು 2-3 ದಿವಸ ಮುಂಚೆ ಸ್ಟಾರ್ಟ್ ಆಗ್ತದೆ ವೇಷ ಹಾಕಲಿಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಹಣ ಕಲೆಕ್ಟ್ ಮಾಡಲಿಕ್ಕೆ ಬರ್ತಾ ಇರ್ತಾರೆ. ನಾವು ಒಂದು ಲೈನ್ ನಿಂತರೆ ಸಾಕು, ಅಷ್ಟು ಫುಲ್ ಬರ್ತಿರ್ತಾರೆ. ಮತ್ತು ಸ್ಟ್ರೀಟ್ ಫುಲ್ಲು ನಿಮಗೆ ಎಲ್ಲ ಐಟಮ್ಸ್ಗಳೇ ತುಂಬಿರ್ತದೆ ರೋಡ್ ಸೈಡಲ್ಲಿ. ನೋಡಿ, ಇದೊಂದು ನನಗೆ ತುಂಬ ಖುಷಿ ಆಯಿತು, ಪ್ಲೇಟ್ಸ್ ಎಲ್ಲ ನೋಡಿ. ಸೊ ಅದಕ್ಕೆ ಅದು ಹಿಂದೆ ಬರುವಾಗ ತಗೊಳ್ತೇನೆ, ಹೋಗೋಕ್ಕಾಗೋದಿಲ್ಲ. ಮತ್ತು ಎಲ್ಲ ಅಂಗಡಿಗಳಿಗೆ ಕೂಡ ಡೆಕೋರೇಟಿವ್ ಆಗಿರ್ತದೆ. ಸೊ ಉಡುಪಿ ಸ್ವಲ್ಪ ಜಿಗಿ ಜಿಗಿ ಥರ ಇರ್ತದೆ, ಸ್ವಲ್ಪ ಜಿಗ್ಗಾಗಿರ್ತದೆ. ನಾನಿಲ್ಲಿ ಹೋಗೋಗಷ್ಟೇ ಹುಲಿ ವೇಷದವರು ಒಂದೊಂದು ತಂಡ ಇರ್ತದೆ ಅವರದ್ದು, ಅವರು ಅಲ್ಲಲ್ಲಿ ಹೋಗಿ ಕುಂತ ಇರ್ತಾರೆ. ಮತ್ತು ಅದರ ಕಾಂಪಿಟೇಷನ್ ಕೂಡ ಉಂಟು. ನಾನು ಇವತ್ತಿಲ್ಲ ಕಾಂಪಿಟೇಷನ್, ಅದು ಮೊಸರಗುಡಿಕೆಗೆ ಇರುವಂಥದ್ದು. ಸೊ ಎಲ್ಲ ಆರೆಂಜ್ ಹುಲಿಗಳು. ನಾನು ಸ್ಟ್ರೈಟ್ ಹೋದವಳು ಒಂದು ಸುತ್ತ ರಿಟರ್ನ್ ಬಂದಿಲ್ಲ, ನನಗೆ ಗೊತ್ತಿಲ್ಲ ರೋಡು. ಇಲ್ಲಿ ಆಭರಣದ ಜ್ಯುವೆಲರ್ಸ್ ಉಂಟು, ಅದರ ಹತ್ತಿರ ಬಂದಿದ್ದೆ, ನನಗೆ ಗೊತ್ತಿಲ್ಲ. ನಾನು ರೋಡು ಯಾವುದೋ ಹೋಗಿ ನೋಡ್ಕೊಂಡು ಪುನಃ ಅಗೈನ್ ಬ್ಯಾಕ್ ಬಂದಿದ್ದೆ ನಾನು. ಸೊ ಇಲ್ಲಿ ಹುಲಿ ವೇಷ ಹೆಚ್ಚಾಗಿ ಆಭರಣದ ಅಂಗಡಿ ಎದುರಲ್ಲಿ ನಲಿತಾ ಇರ್ತಾರೆ. ಹೋದ ವರ್ಷ ಕೂಡ ನಲಿತಾರೆ, ಅಲ್ಲಿ ತುಂಬ ನಲಿತಾ ಇರ್ತಾರೆ. ಸೊ ಇವಾಗ ಕೂಡ ನಲ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಷ್ಟೆಲ್ಲ ಇದು ಟ್ರಾಫಿಕನ್ನು ಸ್ವಲ್ಪ ತೆರವು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ. ತುಂಬ ಇದರಲ್ಲಿ ತುಂಬ ಡ್ಯಾನ್ಸ್ ಮಾಡ್ತಿರೋದು. ನಾನು ಈಗ ಹೋದಾಗ ಇರ್ತದಲ್ಲ, ಇನ್ನು ಬರುವಾಗ ಕೂಡ ಇರ್ತದೆ ಮೇ ಬಿ.
ಸೊ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇನೆ. ಎಂಟ್ರಿ ಆಗಿದ್ದೇನೆ ಗೇಟ್ ಒಳಗಡೆ. ಹೋಗುವ. ಕೃಷ್ಣ ನನಗೆ ಕಾಣ್ದ ಅಲ್ಲಿ ದೇವಸ್ಥಾನ, ಇಲ್ಲಾಂದರೆ ನಾನು ಎಲ್ಲೆಲ್ಲಿಗೋ ಹೋಗ್ತಾ ಇದ್ದೆ. ಸೊ ಅದರದ್ದು ಸ್ವಲ್ಪ ತಲೆ ನನಗೆ ಕಾಣ್ತು ಕೃಷ್ಣನದ್ದು ಇದರದ್ದು ಮಠದ್ದು. ಸೊ ಹಾಗಾಗಿ ನಾನು ಅದರ ಒಳಗೆ ಹೋದದ್ದು, ಇಲ್ಲಾಂದರೆ ನಾನು ತಪ್ಪಿ ಆಚೆ ಈಚೆ ಹೋಗ್ತಾ ಇದ್ದೆ. ಬಿಸಿಲು ನನಗೆ ತರಲಿಕ್ಕೆ ಆಗ್ತಿಲ್ಲ, ಮಧ್ಯಾಹ್ನ ಹೊತ್ತಿಗೆ ಹೋಗೋದು. ಸೊ ಅಂಬ್ರೆಲ್ಲ ಓಪನ್ ಮಾಡ್ತಾ ಇದ್ದೇನೆ. ನನಗೆ ಇನ್ನೂ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಿಸಿಲು ಅಷ್ಟುಂಟು. ಸೊ ಇದು ಶ್ರೀಕೃಷ್ಣ ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ ನಾವು. ಉಡುಪಿ ಶ್ರೀಕೃಷ್ಣ ಮಠ. ದಾಸರಿಗೆ ಶ್ರೀಕೃಷ್ಣರು ಕಿಟಕಿಯಲ್ಲಿ ಅಂದರೆ ಕಿಂಡಿಯಲ್ಲಿ ಟರ್ನ್ ಆದಂತಹ ಒಂದು ಪ್ಲೇಸ್, ಎಷ್ಟು ಸ್ಟೋರಿ ಒಂದು ಆದಂತಹ ಪ್ಲೇಸ್ ಇದು. ಸೊ ಉಡುಪಿ ಶ್ರೀಕೃಷ್ಣ ಅಂದರೆ ಫೇಮಸ್. ಜನಗಳು ಕೂಡ ಅಷ್ಟಮಿ ದಿವಸ ಫುಲ್ ರಶ್ ಆಗಿರ್ತಾರೆ. ನಾನು ಇವತ್ತು ಹೋದರೆ ಸ್ವಲ್ಪ ಕಮ್ಮಿ, ನಾಳೆ ಮೊಸರು ಹುಡುಗಿಗೆ ತುಂಬ ಜನ ಇರ್ತಾರೆ. ಸೊ ನಾವು ಚಪ್ಪಲಿ ಇಲ್ಲಿ ಬಿಟ್ಟು ಹೋಗುವ, ಇಲ್ಲಿ ಸಿಗುವಂಥದ್ದು ಚಾನ್ಸ್ ಸ್ವಲ್ಪ ಕಮ್ಮಿ. ಅದಕ್ಕೆ ನಾನು ಸ್ವಲ್ಪ ಸೈಡಲ್ಲಿ ಇರ್ತೇನೆ, ಜಾಸ್ತಿ ರಾಶಿಯಲ್ಲಿ ಇರ್ಲಿಕ್ಕೆ ಹೋಗೋದಿಲ್ಲ. ಎಲ್ಲೆಲ್ಲಿ ಹೋದ ಗ್ಯಾರಂಟಿ ಇಲ್ಲ ಇಲ್ಲಿ ಚಪ್ಪಲ್, ಅದಕ್ಕೆ ನಾನು ಸ್ವಲ್ಪ ಹಳತ್ತು ಚಪ್ಪಲಿ ಹಾಕ್ಕೊಂಡು ಬಂದಿದ್ದೇನೆ. ಸೊ ನಾವು ಲೈನಲ್ಲಿ ನಿಲ್ಲುವ. ಇಲ್ಲಿ ಭಜನೆ ಕೂಡ ಆಗ್ತಾ ಉಂಟು ಆಚೆ ಸೈಡಿಗೆ. ನನಗೆ ತುಂಬ ಇಷ್ಟ. ನಾನು ಹೋಸ್ಟೆಲ್ ಸ್ವಲ್ಪ ಕೂತ್ಕೊಂಡಿದ್ದೆ ಭಜನೆಗೆ, ಹೆಂಗಸರು ಹೇಳ್ತಾ ಇರ್ತಾರೆ ಟೀಮ್ ಒಂದು. ನಾನು ಇಲ್ಲಿ ಲೈನಿಗೆ ನಿಲ್ತೇನೆ, ಸ್ವಲ್ಪ ಕಮ್ಮಿ ಉಂಟು. ಈ ಮಕ್ಕಳುಂಟಲ್ಲ ನೋಡಿ ಹೇಳ್ತಾ ಬರ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಸಣ್ಣ ಸಣ್ಣ ವೇಷ ಹಾಕ್ಕೊಂಡು ಹಣ ಕೇಳಲಿಕ್ಕೆ ಬರ್ತಿರ್ತಾರೆ. ಸೊ ಎಷ್ಟು ಅವರಿಗೊಂದು ಖುಷಿ ಆಗಿ, ಅದು ಸಹ ಜಾಸ್ತಿ ಇರ್ತದೆ ಈ ಟೈಮಲ್ಲಿ. ಒಳಗೆ ಹೋಗುವಾಗ ನಾನು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಹೆಚ್ಚಾಗಿ ದೇವರ ಸನ್ನಿಧಾನದಲ್ಲಿ ಒಳಗೆ ಇನ್ಸೈಡ್ ಇದ್ದು ನಾನು ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಔಟ್ಸೈಡಲ್ಲಿ ಹೋಗುವಾಗ ನಾನು ನಿಮಗೆ ವೀಡಿಯೋ ಮಾಡ್ತಿರ್ತೇನೆ. ದೆನ್ ಗಂಧ ಪ್ರಸಾದ ಹಿಡ್ಕೊಂಡು ದೆನ್ ಒಳಗೆ ಹೋಗಿ ಹೊರಗೆ ಬರ್ತೇನೆ. ಅದಾದಮೇಲೆ ನಾನು ನಿಮಗೆ ಸ್ಟಾರ್ಟ್ ಮಾಡ್ತೇನೆ ವೀಡಿಯೋವನ್ನು. ಹೋಗಿದ್ದೇನೆ ಎಂಟ್ರೆನ್ಸ್ ನೋಡಿದ್ವಿ, ಎಂಟ್ರೆನ್ಸ್ ಕನಕನ ಕಿಂಡಿ ಇಲ್ಲಿ. ಕೃಷ್ಣದೇವರನ್ನು ನಾನು ಇಲ್ಲಿ ನೋಡಿದೆ. ಅಂದರೆ ಕೃಷ್ಣದೇವರದ ಮೂರ್ತಿ ನಮ್ಮ ಮನೆಯಲ್ಲಿ ಉಂಟು, ಹೊಸ ಮನೆ ನನ್ನ ಗಂಡನ ಮನೆಯಲ್ಲಿ ಇಲ್ಲ. ಸೊ ಹಾಗಾಗಿ ಒಂದು ನನಗೆ ಇಷ್ಟವಾದ ದೇವರು. ಸೊ ಹಾಗಾಗಿ ನಮ್ಮ ಊರಿನ ದೇವರನ್ನು ಅಲ್ಲಿ ತಗೊಂಡು ಹೋಗಿ ಇಡುವ ಅಂತ ಕೊಟ್ಟು. ಸೊ ಇನ್ನು ತಿರುಗಲಿಕ್ಕೆ ಸ್ಟಾರ್ಟ್. ನಿಮಗೆ ಏನೆಲ್ಲ ಉಂಟು ರೋಡ್ ಸೈಡಲ್ಲಿ ತೋರಿಸ್ತೀನಿ. ಇದು ಹೆಚ್ಚಿಗೆ ಇರ್ತದೆ, ನಾನು ಹೋದ ಸಲ ಕೂಡ ತೋರಿಸ್ತೇನೆ. ಬಟ್ ಈ ಸಲ ಸ್ವಲ್ಪ ಕಮ್ಮಿ ಉಂಟು, ತುಂಬ ಏನೂ ಇಲ್ಲ.
ನೋಡಿ ನನಗೆ ಇದು ಒಂದು ತುಂಬ ಇಷ್ಟ. ಇದು ಅಷ್ಟೇನಿಯಲ್ಲಿ ಡಿಸೈನರ್ ಅಂತ ಬರ್ತದೆ. ನಾನು ಇದಕ್ಕೆ ಕಿವಿ ಓಲೆಗೆ ಇದನ್ನು ಬಳೆ ಎಲ್ಲ ಎಲ್ಲಿ ಉಂಟು ಅಲ್ಲಿಗೆ ಹೋಗೋದು ಜಾಸ್ತಿ ನಾನು. ಇಲ್ಲಿ ರೋಡ್ ಫುಲ್ಲು ಒಂದು ಸೈಡಲ್ಲಿ ಕಿವಿದ್ದೇ ಜುಮ್ಕಿದ್ದೇ ಇಟ್ಟಿದ್ದಾರೆ, ಇಲ್ಲಿ ಫುಲ್ ಡಿಸೈನ್ ಇದೆ ಎಲ್ಲ ತಗೊಂಡಿದ್ದಾರೆ. ಬಿಸಿಲಿಗೆ ಅದು ಬಿಸಿಯಾಗಿ ಹೋಗಿದೆ. ದೆನ್ ನನಗೆ ತುಂಬ ಇಷ್ಟ. ದೆನ್ ಇಲ್ಲೆಲ್ಲ ಆಟಗಳದ್ದು ಉಂಟು ನೋಡಿ. ನಾನು ಅಲ್ಲೊಂದು ದೋಣಿ ನೀರಲ್ಲಿ ಅವರು ಟಕ ಮಾಡೋದು ಒಂದು ಚಿಕ್ಕನ್ನಲ್ಲಿ ನಾನು ನೋಡಿದಂತಹ ಒಂದು. ದೆನ್ ಅದಕ್ಕೆ ಸ್ವಲ್ಪ ನೋಡ್ಲಿಕ್ಕೆ ಹೋದೆ, ನಾನು ತಗೊಳ್ಲಿಕ್ಕೆ ಹೋಗಲಿಲ್ಲ. ಅದು ಒಂದು ಸ್ವಲ್ಪ ಸಮಯ ಮಾತ್ರ ಹೋಗ್ತದೆ ಓಡಿ. ಸೊ ಎಸ್ ಹೋಗುವ ಏನೆಲ್ಲ ಉಂಟಂತ ನೋಡುವ. ಇದು ಇಲ್ಲೊಂದು ದೇವರದ್ದು ಇದು ಮಠ ಉಂಟು. ದಿವಸ ತುಂಬ ಮಠಗಳು ಉಂಟು ಒಳಗೆ ಹೋದರೆ. ಸೊ ನನ್ನ ಕೈ ಮೆದ್ದು ಪುನಃ ಜರ್ನಿ ಸ್ಟಾರ್ಟ್ ಮಾಡಿದೆ, ಅಂದರೆ ಇಲ್ಲಾಂದರೆ ಲೇಟ್ ಆಗ್ತದೆ. ಇದು ಎಷ್ಟು ಸುತ್ತಿದ್ರು ಅಷ್ಟು ಸಾಕಾಗೋದಿಲ್ಲ. ನನ್ನ ಬಾಯಾರಿಕೆ ಕೂಡ ಆಗ್ತಾ ಇತ್ತು. ಸೊ ಇಲ್ಲಿ ಗೋಲಿ ಸೋಡಾ ಅಂತ ಅವರು ಹೇಳ್ತಿದ್ರು. ಸೊ ಅಲ್ಲಿ ಸ್ವಲ್ಪ ಕುಡಿದು ಈಗ ಅಗೈನ್ ಹೊರಡಿದ್ದೀನಿ. ತಂಪಾಯ್ತು ಸ್ವಲ್ಪ. ದೆನ್ ಹೋಗುವ, ಲೆಟ್ಸ್ ಗೋ. ನಾನು ಟ್ರೈಪಾಡ್ ನೋಡಿದೆ, ಮೊಬೈಲ್ ನಂತರ ಇರಲಿಲ್ಲ, ಕೈಯಲ್ಲಿ ಮಾಡ್ತಿದ್ವಿ ಎಲ್ಲ ಲಾಗ್ ಇಲ್ಲಿ ತನಕ. ಸೊ ನೋಡುವ, ಆನ್ಲೈನಲ್ಲಿ ತಗೊಂಡದ್ದು ಒಮ್ಮೆ ಅದು ಲಗಾಡಿ ಹೋದದ್ದು ಬಂದಿತ್ತು ನನಗೆ. ಸೊ ಇಲ್ಲಿ ತಗೊಂಡು ನೋಡುವ ಅಂತ ಹೋಗಿ ಕೂತ್ಕೊಂಡಿದ್ದೀನಿ. ಈಗ ಅವರು ಸಹ ಇಲ್ಲ, ಬರ್ತಾರೆ ಎರಡು ಸೈಡಲ್ಲಿ. ಸೊ ತಗೊಂಡೆ ನಾನು ಒಂದು. ದೆನ್ ಹೋದೆ ಹೊರಡಲಿಕ್ಕೆ. ದೆನ್ ಅಷ್ಟೊತ್ತಿಗೆ ಇಲ್ಲೆಲ್ಲ ರಾಶಿ ಬಿದ್ದಿದ್ರು. ನಾನು ಹೋಗುವ ಅಂತ ಅಂದ್ಕೊಂಡವಳು 20 ರೂಪೀಸ್ಗೆ ಎಲ್ಲ 20 ರೂಪೀಸ್ಗೆ ಅಂತ ಹೇಳಿ ಎಲ್ಲ ಹುಡುಗಿಯರು ರಾಶಿ ಬಿದ್ದಿದ್ರು. ಸೊ ನಾನು ಕೂಡ ಅದರ ಒಳಗೆ ಎಂಟ್ರಿ ಅದೇ. ಅದೊಂದು ಇರ್ತದಲ್ಲ ನಮ್ಮದು, ಯಾವತ್ತಿದ್ರು ಕಮ್ಮಿ ಇದ್ರೆ ಎಲ್ಲಿ ಓಡಿ ಹೋಗ್ತೀವಿ ನಾವು. ಸೊ ನಾನು ಕೂಡ ಒಂದು 2-3 ಅಷ್ಟು ತಗೊಂಡೆ ಅಷ್ಟೇ. ಅದು ಒಳ್ಳೆದಿರಲಿಲ್ಲ, ಎಲ್ಲ ಕಿತ್ತೋಗಿರ್ತದೆ. ಸೊ ಹಾಗಾಗಿ ಅವರು 20 ರೂಪೀಸ್ಗೆ ಅದನ್ನು ಮಾರ್ಕೊಡ್ತಾರೆ, ಓಲ್ಡ್ ಪ್ರೊಡಕ್ಷನ್ ಎಲ್ಲ. ಸೊ ಜಸ್ಟ್ ರಬ್ಬರ್ ರಿಬ್ಬನ್ಸ್ ಅದನ್ನು ಮಾತ್ರ ತಗೊಂಡಿದ್ದೀನಿ. ಸೊ ಇಲ್ಲಿ ಹೋಗುವಾಗ ನನಗೆ ಹೂವಿನ ಗುಚ್ಚೆಲ್ಲ ಕಾಣ್ತು ನೋಡಿ, ಡಿಸೈನ್ಸ್ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ 100 ರೂಪಾಯಿಗೆ ಅಂತ ಹೇಳ್ತಿದ್ರು. ಸೊ ನನಗೆ ಹೊಸ ಮನೆಗೆ ನನ್ನ ಬಾತ್ರೂಮ್ಗೆ ಒಂದು ಬೇಕಿತ್ತು, ಸ್ವಲ್ಪ ಇಡಲಿಕ್ಕೆ ಸಿಂಕ್ ಹತ್ರ. ಅದಕ್ಕೆ ಸ್ವಲ್ಪ ಸಣ್ಣದು ಗ್ರೀನ್ ಕಲರ್ದು ನಾನು ತಗೊಂಡಿದ್ದೀನಿ. ನನಗೆ ಖುಷಿ ಆಯಿತು ನೋಡಿ, ಅಷ್ಟು ಕಮ್ಮಿಗೆಲ್ಲ ಶಾಪಲ್ಲಿ ಸಹ ಸಿಗೋದು ಕಮ್ಮಿ ಸ್ವಲ್ಪ. ಸೊ ಅದು ಗ್ರೀನ್ ಫ್ಲವರ್ಸ್ ಇದೆಲ್ಲ ಉಂಟಲ್ಲ ನನಗೆ. ಮತ್ತು ಅದು ಸ್ವಲ್ಪ ಎಲ್ಲದಕ್ಕೆ ಅಷ್ಟು ದೊಡ್ಡ ಪಾಟ್ಸ್ ಉಂಟಲ್ಲ ಅದಕ್ಕೆ ಕೂಡ 120 ಅಂತ ಹೇಳಿದರು. ಸೊ ತಗೊಳ್ಳುವ ಒಂದು ಅಂತ ಎಂಟ್ರಿ ಆಗಿದೆ. ನಾನು ಸಣ್ಣದು ಕೊಡಲಿಕ್ಕೆ ಸಣ್ಣದು. ಹಾಂ, ಇದಕ್ಕೆ ಸಹ ಸೇಮ್ ಅಲ್ಲ ಎಲ್ಲ ರೇಂಜ್? 120. ಹಾಗಾದರೆ ನನಗೆ ಇದು ಇಲ್ಲಿ ಇದು ಕೊಡಿ ಅಂಕಲ್. ನನಗೆ ಈ ಥರದ್ದು ಕೊಡಿ, ಸೇಮ್ ಅದು ಬೇಡ ಬಿಡಿ, ಅದು ಬೇಡ. ಸೊ ಇದು ನಾಳೆ ಮೊಸರು ಹುಡುಗಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಒಳಗೆ. ಇಲ್ಲಿ ಹತ್ತಿ ಎಲ್ಲ ಗಮ್ಮತ್ತಿರ್ತದೆ, ನಾನು ಹೋಗೋದಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ನಾನು ಬೆಲ್ಟ್ ಮತ್ತು ಪರ್ಸ್ ನೋಡಿದ್ರೆ ನನ್ನ ಹಸ್ಬೆಂಡಿಗೆ ಆಗ್ಬೋದು. ನಮ್ಮನ್ನೊಂದು ಇಷ್ಟಪಡೋರಿಗೆ ನಾವು ತಗೊಳ್ಳೋದೊಂದು ನಮಗೆ ಖುಷಿಯೇ ಬೇರೆ.
ಸೊ ಹಾಗಾಗಿ ಒಂದು ತಗೊಳ್ಳುವ ಅಂತ ಅವರಿಗೂ ಕೂಡ ಏನಾದರೂ ತಗೊಳ್ಳುವ ಅಂತ ನನಗೆ ಒಂದು ಮನಸ್ಸು ಹೇಳ್ತಿತ್ತು. ಸೊ ಪರ್ಸ್ ಆ್ಯಂಡ್ ಬೆಲ್ಟ್ ತಗೊಂಡಿದ್ದೀನಿ, 2-3 ತಗೊಂಡಿನಿ. ಸೊ ಸ್ವಲ್ಪ ಕಮ್ಮಿಗೆ, ಇಲ್ಲದ್ರೆ ಶಾಪಲ್ಲಿ ಆದರೆ ಜಾಸ್ತಿ ಇರ್ತದೆ, ಇಲ್ಲೆಲ್ಲ ಸ್ವಲ್ಪ ಕಮ್ಮಿಗೆ ಸಿಗ್ತದೆ, ಒಳ್ಳೆ ಕ್ವಾಲಿಟಿ ಉಂಟು ಕೂಡ. ದೆನ್ ತಗೊಂಡು ನಾನು ಹೋದೆ. ತುಂಬ ಬೇರೆ ಕೂಡ ತಗೊಂಡಿದ್ದೀನಿ ಪಾಟ್ಸ್ ಎಲ್ಲ. ದೆನ್ ಇನ್ನೂ ತಗೊಂಡ್ರೆ ನನ್ನದೆಲ್ಲ ಖಾಲಿ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ನೋಡಿ, ಇದು ಸ್ಟೇಜ್ ಮಾಡ್ತಿದ್ದೆ. ನಾಳೆ ಹುಲಿವೇಷಕ್ಕೆ ನಲ್ಲಿಕ್ಕೆ ಕಾಂಪಿಟೇಷನ್ ಉಂಟು, ತುಂಬ ಪ್ರೈಸಸ್ 50,000 ಥರ ಇರ್ತದೆ. ಸೊ ಅಲ್ಲಿ ಕಾಂಪಿಟೇಷನ್ ಮಾಡ್ತಾರೆ, ನಾಳೆ ನಡೀತಾರೆ ತುಂಬ ಟೀಮ್ಸ್ಗಳೆಲ್ಲ ಬಂದು ಹುಲಿವೇಷದ್ದು. ದೆನ್ ನಾನು ಮುಂದೆ ಹೋದೆ. ಇಲ್ಲಿ ಸಹ ನಿಲ್ಲಲಿಕ್ಕೆ ಹೋಗಲಿಲ್ಲ, ನಿಂತರೆ ನಾನು ಗ್ಯಾರಂಟಿ ಎಲ್ಲ ಝೀರೋ ಮಾಡಿ ಹೋಗ್ತೇನೆ, ಕೈಯಲ್ಲಿ ಖಾಲಿ ಮಾಡಿ ಎಂತ ಇರೋದಿಲ್ಲ. ಅದಕ್ಕೋಸ್ಕರ ಅಷ್ಟು ಸಾಕು ತಗೊಂಡು ಅಂತ ಹೇಳಿ ನನ್ನ ಮನಸ್ಸಿಗೆ ಡೈರೆಕ್ಟ್ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ಅದೆಲ್ಲ ತಿಂದೆ ನಾನು ಹೊರಡಿದ್ದು. ಮತ್ತು ಐಸ್ ಕ್ರೀಮು ಮತ್ತು ಲೈಮ್ ಸೋಡಾ ಸ್ವಲ್ಪ ಕುಡಿದು ಊಟಕ್ಕೆ ಹೋಗುವಷ್ಟು ಅಲ್ಲಿ ಆಗೋದಿಲ್ಲ, ಯಾಕಂದರೆ ಫುಲ್ಲು ಲೈನ್ ಇರ್ತದೆ ಕೃಷ್ಣ ಮಠದಲ್ಲಿ. ದೆನ್ ಇಲ್ಲಿ ಮೂಡಿದ್ದು ನೋಡಿ, ಅದು ಎಲೆ ಮಾಡಿರ್ತಾರಲ್ಲ, ಸೊ ಅದನ್ನು ನಾನು ತಗೊಳ್ಳು ಅಂತ ಅಂದ್ಕೊಂಡೆ, ಬಟ್ ಬೇಡ, ಅದು ತುಂಬ ಕಷ್ಟ ಆಗ್ತದೆ ಮಾಡಲಿಕ್ಕೆ ಕೂಡ. ಎಗೇನ್ ನಮ್ಮದು ಶ್ಯಾಮಿಗೆ ಕೂಡ ಮಾಡ್ತಾರೆ ಮನೆಯಲ್ಲಿ, ಹಾಲು ಮಾಡ್ತಾರೆ. ಸೊ ಮೂಡೆ ಪುನಃ ಎಗೇನ್ ಮಾಡೋದು ತುಂಬ ವೇಸ್ಟ್ ಆಗ್ತದೆ ಅಂತ ಹೇಳಿ ಮುಂದೆ ಹೋದದ್ದು ನಾನು. ನಮ್ಮೆಲ್ಲರ ಕಾಣಿಕೆ ಹಾಗೂ ಸಹಾಯಧನದಿಂದಲೇ ಕಳೆದ 45 ಈ ಬಾರಿ 46ನೇ ದೆನ್ ವಾಚ್ ಕೂಡ ನೋಡಿದೆ ನಾನು. ನನ್ನ ಹಸ್ಬೆಂಡಿಗೆ ವಾಚ್ ಕೂಡ ಒಂದು ತಗೊಂಡಿದ್ದೇನೆ. ಖುಷಿ ಆಯ್ತು ನನಗೆ ನೋಡಿ, ಸ್ವಲ್ಪ ದೊಡ್ಡದಿರುವಂಥದ್ದು ಕಾಣುವಂಥದ್ದು, ಸ್ವಲ್ಪ ಜಿಗ್ಗ ಕಾಣಲಿಕ್ಕೆ, ಅದಕ್ಕೋಸ್ಕರ ದೊಡ್ಡ ತಗೊಂಡಿದ್ದೇನೆ ಕಮ್ಮಿಯಲ್ಲಿ. ಬುಕ್ ಕೂಡ ನೋಡಿದೆ ನಾನು. ನನಗೆ ಭಗವದ್ಗೀತೆ ಒಂದು ಸಣ್ಣ ಪುಸ್ತಕ ದೇವರ ಮನೆಯಲ್ಲಿ ಇಡ್ಲಿಕ್ಕೆ ಒಂದು ತಗೊಳ್ಬೇಕಂತ ತುಂಬ ಆಸೆ ಇತ್ತು ಮೊದಲಿಂದ. ಸೊ ಇಲ್ಲಿ ಸ್ವಲ್ಪ ಕಮ್ಮಿಯಲ್ಲಿ ಸಿಕ್ತು ಅಂತ ಹೇಳಿ ಒಂದು ಸಣ್ಣದು ಭಗವದ್ಗೀತೆ ಬುಕ್ ತಗೊಂಡಿದ್ದೇನೆ. ಯಾವತ್ತು ಮನೆಯಲ್ಲಿ ಇರಬೇಕು, ನನಗೆ ತುಂಬ ಖುಷಿ. ದೆನ್ ಒಂದು ಭಜನೆ ಪುಸ್ತಕ ಕೂಡ ತಗೊಂಡಿದ್ದೇನೆ ಭಜನೆ ಮಾಡಲಿಕ್ಕೆ.
ಮತ್ತೆ ಫೈನಲಿ ನಾನು ಮನೆಗೆ ಬಂದಿದ್ದೇನೆ. ನೋಡಿದ್ರೆ ತುಂಬ ಇರಲಿಲ್ಲ, ಯಾಕಂದರೆ ನಾನು ಮಧ್ಯಾಹ್ನ ಹೊತ್ತಿಗೆ ಹೋಗೋದು ಈ ಸಲ. ಸೊ ಹಾಗಾಗಿ ತಿರುಗಿ ಬಿಸಿಲಿಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು. ಎಸ್, ನನಗಂತೂ ಖುಷಿ ಆಯಿತು. ಫಸ್ಟ್ ಅಷ್ಟಮಿ ನಮ್ಮದು ತಾಯಿ ಮನೆಯಲ್ಲಿ. ಸೊ ಹಾಗಾಗಿ ಹೋಗಿ ಬಂದಿದ್ದೇನೆ, ಗಮ್ಮತ್ತು ಮಾಡಿ ಬಂದಿದ್ದೆ, ಸಾರಿ ತಿಂದು ಬಂದೇನೆ. ಎಸ್, ದೆನ್ ನೆಕ್ಸ್ಟ್ ಲಾಗಲ್ಲಿ ಸಿಗುವ. ನಿಮಗೂ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ ವಿಡಿಯೋ, ಈ ಲಾಗ್. ಸೊ ನೆಕ್ಸ್ಟ್ ಲಾಗಲ್ಲಿ ಇನ್ನಷ್ಟು ಹೊಸ ವಿಷಯಗಳೊಟ್ಟಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.